ಕೊಪ್ಪಳ ಜಿಲ್ಲೆಯ ಕೊಪ್ಪಳೂರು ತಾಲೂಕಿನ ಮಗಳೂರಿನ ಕೆಪಿ ಶಾಲೆಯಿಂದ ಬಂದಿದ್ದೇವೆ. ನಮ್ಮ ನಾಟಕದ ಮುಖ್ಯ ವಿಷಯ ಮನುಕುಲದ ಪ್ರಯೋಜನಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಎಲ್ಲರಲ್ಲೂ ನೈರ್ಮಲ್ಯ. ನಾವು ಮಾಡುತ್ತಿರುವ ನಾಟಕದ ಹೆಸರು ಇಂಜೆಕ್ಷನ್. ಸ್ವಚ್ಛವಾಗಿರಬೇಕು, ನೀವು ಸಕಲಕ ಬಳಿಬೇಕು, ದಿನವೂ ಸ್ನಾನ ಮಾಡಬೇಕು, ಶುಭ್ರ ಬಟ್ಟೆ ಧರಿಸಬೇಕು, ಕೂದಲು ಬಾಚಿ ನೀಟಿರಬೇಕು, ನಡೆಯುವ ಕಾಲಿಗೆ ಎಕ್ಕಡಬೇಕು, ಸ್ವಚ್ಛವಾಗಿರಬೇಕು, ನೀವು ಸಕಲಕ ಬಳಿಬೇಕು, ವಾರದೊಮ್ಮೆ ಅಪ್ಪ ಬಂದ ಪಿಜ್ಜಾ ತಂದ. ಅಪ್ಪ ಪಿಜ್ಜಾ. ಅಯ್ಯೋ ಮಗನೇ, ಆಫೀಸಿಂದ ಬರೋಷ್ಟರಲ್ಲಿ ಮಾಡ್ಕೊಯ್ತು. ಪಿಜ್ಜಾ ಬೇಕು. ಹೇಳ್ತಿದ್ದೀನಲ್ಲ, ಆಫೀಸಿಂದ ಬರೋಷ್ಟರಲ್ಲಿ ಮಾಡ್ಕೊಯ್ತು ಅಂತ. ಪಿಜ್ಜಾ ಬೇಕೇ ಬೇಕು. ಇವತ್ತು ಹಾಲು ಹಣ್ಣು ತಂದಿದ್ದು ತಿನ್ನು. ನನಗದು ಬೇಕು, ಪಿಜ್ಜಾನೇ ಬೇಕು. ಮುಂದಪ್ಪ ಕೇಳ್ತೀರಿ, ಪಿಜ್ಜಾ 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 ಪಿಜ್ಜಾ, ತಿನ್ನಲು ಬೇಕು ಪಿಜ್ಜಾ, ಕುಡಿಯಲು ಬೇಕು ಮಾಜಾ, ತಿನ್ನಲು ಕುಡಿಯಲು ಪಿಜ್ಜಾ ಮಾಜಾ. ಮಕ್ಕಳಿಗೆ ಬೇಕು ಹಾಲು ಹಣ್ಣು, ಮಕ್ಕಳಿಗೆ ಬೇಡ ಪಿಜ್ಜಾ ಮಾಜಾ. ಪಿಜ್ಜಾ 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 ಪಿಜ್ಜಾ. ಹಲೋ ಬೇಕ್ರಿ ಅವರಾ? ನಿನ್ನೆ ಪಿಜ್ಜಾ ಆಡ್ಬಿಟ್ಟಿದ್ದೆ ನೋಡಿ. ಏನು ಇಲ್ವಾ? ಇಲ್ಲಿ ನನ್ನ ಮಗನು ಬೋಳಾದ ತಡಕ ಬರ್ತಾನ. ಆ ಸರಿ ಅಡ್ರೆಸ್ ಅದು ಕುಡಿ. ಎಲ್ಲಿ? ಹಾ ಅಲ್ಲಿದ್ರ ಎಡಕ್ಕ ಅಲ್ಲಿದ್ರ ಬಲಕ್ ಬಲಕ್. ಗೊತ್ತಾಯ್ತು ಬಿಡಿ. ಹಾ ಸರಿ ಸರಿ. ಒಂದು ವಾರದಷ್ಟು 10 ಪಿಜ್ಜಾನ ತಂದಿಟ್ಕೊಂಡ್ಬಿಡ್ತೀನಿ ಮನೆಯಲ್ಲಿ. ತರಕಾರಿ ಅಯ್ಯ ಸರ ಎತ್ತಗೊಂಡಿರಲ್ರಿ ಸರ. ಇಲ್ಲೇ ನನ್ನ ಮಗ ಪಿಜ್ಜಾ ತರ್ಕೊಂಡಿದ್ದೆ. ಅಯ್ಯ ಪಿಜ್ಜಾ ಅಂತ ತಾಜಾ ತರಕಾರಿ ತಗೋರಿ ಸರ. ನನ್ನ ಮಗನ ಬೋಳೋ ಕತ್ತಡಕ ಹೋಗಿ ಮುಂದ್ಕೊಂಡು ತರಕಾರಿ ಅಂತ ತರಕಾರಿ ನಡಿಯಯ್ಯ. ತರಕಾರಿ ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಎಂತ ಬಂದಿದ್ರಿ? ಇಲ್ಲೇ ಮಾಡ್ಕೊಂಡಿದ್ವಿ. ಮಾತ ಹಂಗಂದ್ರೆ ಅಲ್ಲಿ ತಿನಿಸಿ ವಸ್ತುಗಳು, ಸ್ಟೀಲು, ಸ್ಟೇಷನರಿ ಸಾಮಾನು, ಹಣ್ಣು, ಸೊಪ್ಪು ಎಲ್ಲ ಫ್ರೆಶ್ ಆಗಿ ಸಿಗ್ತವೆ. ನಡ್ಕೊಂಡು ಅಷ್ಟು ದೂರ ಏನಂತೀರಿ? ಇಲ್ಲ ಪಕ್ಕದ ಬೀದಿ ರಾಜ್ಯ ಹಣ್ಣ ತಗೋಬಹುದು. ಆ ಹಳ್ಳಿ ಜನ ಒಂದ್ ಸ್ವಲ್ಪ ಇನ್ನು ಜಾಸ್ತಿ ತರಕಾರಿಗಳು ಇನ್ನೂ ಹೊಲ್ಸು. ಅಲ್ಲಿ ಹೋದ್ರೆ ಒಂದು ವಾರ ಕಷ್ಟ ಫ್ರಿಜ್ ಅಲ್ಲಿ ಇಟ್ಕೊತಿದ್ದೀನಿ. ಫ್ರಿಡ್ಜ್ ಒಳಗೆ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದ? ಒಳ್ಳೇದು ಕೆಟ್ಟಿದ್ದೆ ನಾನು ನೋಡೋದು ಈಗ ಸಮಯವಿಲ್ಲ. ಶರಣ ಬಾಯ್. ತರಕಾರಿ ತಾಜಾ ತರಕಾರಿ, ಬೆಂಡೆಕಾಯಿ, ಹೀರೆಕಾಯಿ, ಚೋಳೆಕಾಯಿ. ಯಾಕಪ್ಪ ನಾಲ್ಕು ಕಸ ಹಚ್ಚಲ್ದ್ಯಾ? ನನ್ನ ಮನೆ ಮುಂದೆ ನಾಲ್ಕು ಅಕ್ಷರ ನಿಂತಪ್ಪ. ಪಂಚಾಯತಿಗೆ ತೆರಿಗೆ ಕಟ್ತೀನಪ್ಪ. ಈ ಹಳ್ಳಿ ಜನ ಅಷ್ಟು ಬರೀ ಕಾಲ್ ಕಟ್ಕೊಂಡ್ಬರೇ ಜಗಳಕ್ಕೆ ಬರ್ತಾರೆ. ಹೆಂಗೈತೆ ಮೈಗೆ? ನನ್ನ ಬೀಳದ ನಮ್ಮ ಮಳಿ ಜನನ ಬೇಯ್ತಿಯಲ್ಲ. ಕಣ್ಣಲ್ಲಿ ಉಗುಳ ಬೇಡ, ಕಣ್ಣಲ್ಲಿ ಕಲಿಸಲ ಬೇಡ. ಯಾಕೆ ಜಗಳ ಮಾಡ್ತಿದ್ದೀರಿ? ನೋಡಿ ಸರ್, ನನ್ನ ಮನೆ ಮುಂದೆ ನಾಲ್ಕು ಸಿಲ್ದ ಅಜ್ಜ ಜಗಳ ಆಡ್ತಾನೆ. ರೋಡ್ ಮೇಲೆ ಕಸ ಚಲೋಡ್ ಅಂತ ಹೇಳಿ ಪಟ್ಟಣ ಪಂಚಾಯತರು ಕಸದ ಗಾಡಿ ಕಳಿಸ್ತಾರೆ. ಕಸ ಡಬ್ಬಲ್ಲಿ ಹಾಕಿ ರೋಗ ಬಂದ ಜೋಪಾನ, ಓ ಅಣ್ಣಯ್ಯ, ಓ ಅಕ್ಕಯ್ಯ, ಓ ತಮ್ಮಯ್ಯ. ರೋಗ ಬಂದ ಜೋಪಾನ. ಕಸ ಹಾಕ್ರಿ. ಹಸಿ ಕಸ, ಮನೆ ಕಸ. ಶಿಕಾರಿ ಕಸ ಎಂದು ಒಳ್ಳೆ ಕಸ ಡಬ್ಬಿಯಲ್ಲಿ ಹಾಕಿ. ರೋಗ ಬಂದ ಜೋಪಾನ, ಓ ಅಣ್ಣಯ್ಯ, ಓ ಅಕ್ಕಯ್ಯ, ಓ ತಮ್ಮಯ್ಯ. ರೋಗ ಬಂದ ಜೋಪಾನ. ಹಸಿ ಕಸ ಎಂದರೆ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಟೀ ಸೊಪ್ಪು ಇವೆಲ್ಲವನ್ನ ಹಸಿ ಡಬ್ಬದಲ್ಲಿ ಹಾಕಬೇಕು. ಒಣ ಕಸ ಎಂದರೆ ಕಟ್ಟಿಗೆ, ಪೆನ್ಸಿಲ್, ನೋಟ್ಬುಕ್, ಪೇಪರ್ ಇವೆಲ್ಲವನ್ನ ಒಣ ಕಸ ಡಬ್ಬದಲ್ಲಿ ಹಾಕಬೇಕು. ವಿಷಕಾರಿ ಕಸ ಎಂದರೆ ಗುಳಿಗೆ, ಔಷಧಿ ಬಾಟಲ್ಗಳು, ಕಿನ್ನರು, ಆಸಿಡ್ ಇವೆಲ್ಲವನ್ನ ವಿಷಕಾರಿ ಡಬ್ಬದಲ್ಲಿ ಹಾಕಬೇಕು. ಅಲ್ಲ ಸರ್, ಈ ಕಸವನ್ನು ಎಲ್ಲಿ ಸಾಗಿಸ್ತೀರಿ? ಇದನ್ನ ಬೇರೆ ಬೇರೆ ಮಾಡಿ ಏನ್ ಮಾಡ್ತೀರಿ? ಅಲ್ಲಲ್ಲಿ ಫ್ಯಾಕ್ಟರಿ ಕಳಿಸಿ ಕಸನ ರಸ ಮಾಡ್ತೀವಿ ಮತ್ತು ಗೊಬ್ಬರ ಮಾಡ್ತೀವಿ. ತರಕಾರಿ ತಾಜಾ ತರಕಾರಿ, ಬೆಂಡೆಕಾಯಿ,
ಪಾಪ ಇದು ಬೆಂಡೆಕಾಯಿ 20 ರೂಪಾಯಪ್ಪ ಉಳ್ಳಾಗಡ್ಡಿ 45 ನೋಡಪ್ಪ ನಮಗೆ ನೋಡೋದು ಅರ್ಧ ಕೆಜಿ ಆಪ ಮೆಣಸಿನ್ಕಾಯಿ ಹಾಕ್ಲಿ ಆಪ ಚಲೋ ಮಾಡಿ ಹೋಯ್ಸ ಚಲೋ ತೋರ ಕ್ಯಾರೆಟ್ ಆಡ್ತಾರ ನೋಡಿ ಅಡಕ ಬರ್ತಾವು ತೋರ ಬಟ್ ಎಷ್ಟು ಚಲೋ 105 ರೂಪಾಯಿ ನೋಡಪ್ಪ 3 ರೂಪಾಯಿ ಸ್ವಲ್ಪ ಮಾಡ್ಕೊಂತ ಇನ್ನೊಂದು ನನ್ನ ಕಡೆ ನಂಬರ್ ತಿರಲ್ಲ ಮತ್ತೆ ಯಾರು ಚಲೋ ಚಲೋ ತರಕಾರಿ ಕೊಡ್ತಾನೆ ಚೀಲ ತುಂಬಾ ಕಳಿಸ್ತಾನೆ ತರಕಾರಿ ಬರೋಣ್ರಿ ಮಕ್ಳ ಆಟ ಸಾಮಾನ್ ರೀ ಕಾರು ಬೈಕು ಅಪ್ಪ ಅಪ್ಪ ಬಲೂನ್ ಕೊಡ್ಸಪ್ಪ ಏ ಬೋಲೋನಂತೆ ಬೋಲೋನ ಮಾಡಿ ಓಡಿಸ್ತಾ ಅಮ್ಮಂದಕ ಸೋಡ ರೊಕ್ಕದಂಡ ಅವಕ ಕಾರ್ ಅದು ಕೊಡ್ಸಪ್ಪ ಕಾರ್ ಅಂತ ಕಾರ್ ಅವೇ ಮನೇಲಿ ಎಷ್ಟೊಂದು ಇಟ್ಟಿಗವೆ ಅಪ್ಪ ಮಿರ್ಚಿ ಅದು ಕೊಡ್ಸಪ್ಪ ಮಿರ್ಚಿ ಅಂತೆ ಮಿರ್ಚಿ ಬೀದಿಯಲ್ಲಿ ಇಟ್ಟರು ಆರ ತಿಂಡಿ ತಿನಿಸುಗಳನ್ನು ತಿನ್ನಬಾರ್ದು ಅದು ಬೇಕು ಬೇಡ ಸರ್ ಹೇಳಿ ಸರ್ ನಮ್ಮ ಅಪ್ಪಗೆ ಮಿರ್ಚಿ ಕೊಡ್ಸಿ ಅಂತ 10 ರೂಪಾಯಿ ಮಿರ್ಚಿ ಕೊಡ್ರಿ 10 ರೂಪಾಯಿ ಹಾಕ್ತೀರಿ 30 ರೂಪಾಯಿ ಒಯ್ರಿ 10 ರೂಪಾಯಿ ಕೊಡ್ರಿ ಸಾಕು ತಗರಿ ಜಮ್ಸ್ತೀರಿ ಏ ಇದನ್ನ ರಾಕೋ ಬಾಕಿ ಗಚ್ಚ ಏ ಬರೇ ತೆಗಿರೆ ಕಳಿಸ್ತೇವೆ ನಮ್ಗೆ ಬಲೂನ್ ರೀ ಮಕ್ಳ ಆಟ ಸಾಮಾನ್ ರೀ ಬಲೂನ್ ರೀ ಏನ ಜಾಗ ಬೆಳಗ್ಗೆ ಇಷ್ಟು ಜಲ್ದಿ ಬಂದ್ಬಿಟ್ಟಿದ್ಯಾ ಸಂತೆ ಆತಲ್ಲಪ್ಪ ಹಿಂಗ ಶಿವ ಕುಂದ್ರಾನ ಅಂತ ಬಂದೆ ಹೌದು ನಾವೇನೋ ದಿನ ನೋಡ್ತೀನಿ ಹಿಂಗೊಮ್ಮೆ ಮಾಡಿದ್ರಲ್ಲ ಏನದು ಅದು ಹೀಗೊಮ್ಮೆ ಅಲ್ಲ ಜಾ. ಪ್ರಾಣಾಯಾಮ ಮತ್ತು ಯೋಗಾಸನ ಇದನ್ನ ಮಾಡೋದ್ರಿಂದ ಕಾಲವು ಸೊಂಟ ನೋವು ಕೈ ನೋವು ಬಿಪಿ ಶುಗರ್ ಯಾವುದು ಬರಲ್ಲ ಜಾ. ಮತ್ತ್ ನಮ್ಮ ಹಳ್ಳಿ ಜನ ಇದನ್ನ ಮಾಡೋದೇ ಅಲ್ಲ ನಿಮ್ಮ ಹಳ್ಳಿ ಜನ ದಿನ ಹೊಲಕ್ಕೆ ಹೋಗಿ ಕಳೆ ತೆಗಿತಾರೆ ಗೊಬ್ಬರ ಹಾಕ್ತಾರೆ ಇನ್ನಿತರ ಕೆಲಸ ಮಾಡ್ತಾರ ಜಾ. ನಮ್ಮ ಹಳ್ಳಿಗೆ ಸ್ವಲ್ಪ ಮಂದಿ ಹೇಳ್ಕೊಟ್ರಪ್ಪ ಆಯ್ತು ಜಾ. ನೀವು ಮತ್ತೆ ಮನೆಯಾಗ ಕೆಲಸ ಮಾಡಲ್ಲ ನಮ್ಮ ಮನೆಯಲ್ಲಿ ಬಟ್ಟೆ ಒಗೆಯೋ ಮಿಷನ್, ಪಾತ್ರೆ ತೊಳೆಯೋ ಮಿಷನ್, ನೆಲ ಒರೆಸೋ ಮಿಷನ್, ಮನೆಯಿಂದ ಆಫೀಸ್ಗೆ, ಆಫೀಸಿಂದ ಮನೆಗೆ ಕಾರು ಬೈಕು. ಹೇಳಿದಲ್ಲಪ್ಪ ಬಣ್ಣ ಸ್ವಲ್ಪ ಹೇಳ್ಕೊಡ್ರಿ ಆಯ್ತು ಜಾ. ಓ ಜಾ ಸೊಪ್ಪು, ಮರಿಬೇಡ ಜಾ. ಕೊತ್ತಂಬರಿ ಹುಂಚಿಕ, ಪಾಲಕ ಕರಿಬೇವು ರಾಜಗಿರಿ, ಮೂಲಂಗಿ ತಗಮಾಜ. ಬೆಂಡೆಕಾಯಿ ಹೀರೆಕಾಯಿ ಚೋಳೆಕಾಯಿ ತರಕಾರಿ ನನ್ನ ಮಿರ್ಚಿ
ನಾಟಕ ಮತ್ತು ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲ ಮಳೆ ಬಿರುಗಾಳಿ ಬೀಸದೆ ಅಳುಪದೆ ಮುಂದೆ ಸಾಗಿವ ಅರೆವಿ 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 ಬರೇ ಕೆಸರ್ನ್ಯಾಗ ಮೇಘದ ಬಿಟ್ಟು ಬರೇ ಕೆಸರ್ನ್ಯಾಗ ಹೋಗಿ ಕುತ್ಕೊಳ್ಳೋದು ಓಡ ಅವರ್ಸಿದ್ರು ಎಮ್ಮಿ ತೊಳೆದಿದ್ದು ಕಾಯಿದು ಇದು ತೊಳೆದಿದ್ದ ಸಂಜೆ ಸೊಪ್ಪು ನೋಡಿ ತೊಳೆದಿದ್ದು ಈಗರ ಬಂದು ನೋಡ್ಕೊಂಡಿನ ಎಷ್ಟು ಸ್ವಚ್ಛದು ನೀರು ಈಗಾಗಲೇ ಎಮ್ಮಿ ತೊಳೆದ ನೋಡು ತೂ ಅವನು ಹೇಳಿ ನಮ್ಮ ಹುಡುಗ ತಡ್ಕ ರುಚಿ ಅದನಲ್ಲ ಅವ್ನು ತಗೊಂಡು ಎಮ್ಮಿ ಬಿಟ್ಟು ಮತ್ತೆ ಯಾರು ಎಮ್ಮಿ ಇದೆ ತೂ ಅವನು ಹೇಳ್ತಿ ಅವ್ರು ಬರೀ ಎಮ್ಮಿ ತೊಳೆದ ಕೆಲಸ ಬರೀ ಅವ್ರು ಏನು ಕೆಲಸ ಇಲ್ಲ ವಾರದಾಗ ಬರೀ ಎಮ್ಮಿ ತೊಳೆದ ಈ ನೀರು ಕುಡಿದ್ರೆ ನಮಗೆ ಹೋಗಿ ಬರ್ತಾ ಇರ್ತದ ಅದು ಅಡಿಗೆ ಮಾಡಕ್ಕೂ ಇವ ನೀರು ಕುಡಿಯಕ್ಕೂ ಇವ ನೀರು ಸಾಕಾಗೋಯ್ತಪ್ಪ ನಮಗಂತ್ರು ಕೇಳಪ್ಪ ಕೇಳ್ರಿ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಯಾರ್ಯಾರು ಏನೇನ್ ಕೆಲಸ ಮಾಡಕತ್ತೀರಿ ಹಂಗ ಬಿಟ್ಟು ದೊಡ್ಡ ಪಂಚಾಯತಿ ಕಟ್ಟೆ ಕರ್ದ ಬರ್ಬೇಕಂತಪ್ಪ ಬರ್ರಿ ಇನ್ನೊಂದ್ಸರಿ ಗೌಡ್ರು ಪಂಚಾಯತಿ ಕಟ್ಟೆ ಕರ್ದ್ರ ಬರ್ಬೇಕಂತಪ್ಪ ಬರ್ರಿ ಅವಳು ಪಂಚಾಯತಿ ಕಟ್ಟಿ ಕರೆದ ಯಾವ್ದಕ್ಕೆ ಕರೆದ ಏನ್ ತರಕಾರಿ ತಂಬರ್ಕಂತಂದು ಮಾರ್ಕೆಟಿಗೆ ಹೋಗಿದ್ನ ಈ ಸುದ್ದಿ ಕೇಳಿದ್ರೆ ತರಕಾರಿನ ಅಲ್ಲೇ ಬಿಟ್ಟು ಹಂಗ ಬರ್ಲಿ ಎಂತ ಸಡ ಬಂದಿ ನಾನು ಹೊಲ್ದಾಗ ಕೆಲಸ ಮುಗಿದ್ನ ಗೌಡ್ರು ಬಂದ್ರೆ ಅಂತೇಳಿ ಹಂಗೆ ಬಿಟ್ಟು ಬಂದು ನೋಡಿ ನೀನಾಗ ಬಿಡಪ್ಪ ದೇವ್ರೆ ಊಟ ಮಾಡಕ್ಕಿದ್ನ ಅದಕ್ಕೆ ಬಿಟ್ಟು ಅಯ್ಯೋ ಪೋಳಿಗೆ ಇದ್ಲು ಪೋಯ್ ಎಣ್ಣೆ ಕಟ್ತಾರೆ ಅಂತ ಬಂದೆ ಇದು ಡಂಬೆ ಸೌಂಡ್ ಕೇಳಿದ್ರೆ ಯಾವ ಹುಡುಗ ಬಂದು ನೋಡೋದ್ರಿ ನಮಸ್ತೆ ಕುಂಟ ಚಟ್ರೆ ನಾನೇ ಹಿಡಿದ್ಯಾ ನಿಮ್ಮನ್ನ ಹಿಡ್ಕೊಂಡ್ಯಾ ನಮಸ್ತೆ ಅನ್ಸುತ್ತೆ ನಮಸ್ಕಾರ ರೇ ಗೌಡ್ರ ನಮಸ್ಕಾರ ಏನ್ ಗೌಡ್ರೆ ಇದಕ್ಕಿದೆ ಪಂಚಾಯತಿ ಕಟ್ಟಿ ಕಳೆದು ಬಿಟ್ಟಿದ್ರಾ ಯಾಕಂದ್ರೆ ಈ ಊರಿನ ಡಾಕ್ಟ್ರು ನಮ್ಮ ಮನೆಗೆ ಬಂದಿದ್ರಪ್ಪ ಇವ್ ವಿಜಯ್ ಐತಲ್ಲ ನಿನ್ನೆ ಬೀದಿಯಲ್ಲಿಟ್ರು ಆಹಾರ ತಿಂಡಿ ತಿನಿಸುಗಳ ತಿಂದು ಅವಾಗೇನೋ ಹೊಟ್ಟೆ ನೋವು ಅದೇನೋ ವಾಂತಿ ಬೇದ ಹಚ್ಕೊಂಡು ದವಾಖಾನೆಗೆ ಅಡ್ಮಿಟ್ಟಾಗನ ಪಕ್ಕದ ಮನೆ ಮುದುಕಪ್ಪು ಹೋಯ್ತಲ್ಲ ಅದೇನೋ ಇದು ಬಿಡದಂತ ಇದು ಆ ದವಾಖಾನೆಗೆ ಅಡ್ಮಿಟ್ಟಾಗನ ಮ್ಯಾಗಳ ಮನೆ ಈಶವ್ಗ ಐತಲ್ಲ ಅವ್ರಿಗೇನ ಕಾಲಾರ ರೋಗ ಬಂದದಂತ ಈಚ ಕಡೆ ಮನಿ ಗಿರ್ಜವ್ಗ ಅದ್ ಯಾವದ ಥೈರಾಯ್ಡ್ ಅಂತ ಅದು ಉಬ್ಕೆಂದಂತಕ ಉಬ್ಕೆಂದು ದವಾಖಾನೆಗೆ ಅಡ್ಮಿಟ್ಟಾಗ್ಯಾರಂತ ಅವ್ರು ಅದಕ್ಕ ಡಾಕ್ಟ್ರ್ ಹೇಳ್ಯಾರ ಬೀದಿಯಲ್ಲಿಟ್ಟಿರುವ ತಿಂಡಿ ತಿನಿಸುಗಳನ್ನ ತಿನ್ನಬಾರ್ದು ಅದು ನಾನು ನಿನ್ನೆ ನೀರ್ ತುಂಬ್ಕೊಂಬರಕಂತ ಕೆರೆಗೆ ಹೋಗಿದ್ದೆ ಅವ್ನು ಯಾರ ಎಮ್ಮಿ ತೊಳೆದ್ರಿ ಅವ್ನು ಯಾರ ಅವನು ಗೌಡ್ರೆ ಇವನರೇ ಗೌಡ್ರೆ ಓಯ್ ಕಟ್ಕ ವಿಜಯ್ ಹಂಗೆಲ್ಲ ಎಮ್ಮಿ ತೊಳಿಬಾರ್ದಪ್ಪ ಅಲ್ಲಿ ಆ ಎಮ್ಮಿ ತೊಳೆದ ನೀರ್ ಕುಡಿದ್ರೆ ನಮ್ಗೆ ರೋಗ ಬರ್ತಾ ಇರ್ತದ ಅದು ಕುತ್ಕ ಆಯ್ತು ಸರಿ ನಾನೇನು ಬರ್ತೀನಿ ಗೌಡ್ರೆ ಇನ್ನೊಂದು ವಿಷಯ ಗೊತ್ತಿಲ್ಲ ಕುಡ್ಕೊಂಡು ಹೇಳ್ತಾನೆ ಗೌಡ್ರೆ ಊಟ ತುಂಬ ಏಯ್ ಅದು ಕುಡಿಬಾರ್ದಪ್ಪ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅದ್ರ ಬದ್ಲಿ ಎಳ್ನೀರು ಮಜ್ಜಿಗೆ ಹಾಲು ಅದನ್ನ ಕುಡಿ ಆಯ್ತು ಗೌಡ್ರೆ ಸರಿ ನಾನೇನು ಬರ್ತೇನೆ ಸರಿ ಗೌಡ್ರೆ ಕೊಡ್ರಿ ಬರ್ತೀವಿ
ಪೇಷಂಟ್ ಎಷ್ಟೊತ್ತನ ಕುಂತಾರ ಡಾಕ್ಟರ್ ಟೈಮಿಗೆ ಗೊತ್ತಿಲ್ಲ ಬಾಮನ ಚಿಕಿತ್ಸೆ ಬಂಪಿ ಅಲ್ಲ ಈಗ ನಿಮ್ಮನ್ನ ನೆನ್ಸಿದ್ ನೋಡ್ರಿ ಡಾಕ್ಟರ್ ಡಾಕ್ಟ್ರೇ ಡಾಕ್ಟ್ರ್ ಹೊಟ್ಟೆ ನೋಡಾಕ್ತ್ರೆ ಡಾಕ್ಟ್ರೇ ಹೊಟ್ಟೆ ನೋಡಾಕ್ತ್ರೆ ಏನಾಯ್ತು ನಿಂಗೆ ಹೊಟ್ಟೆ ನೋಡಾಕ್ತ್ರೆ ಹೊಟ್ಟೆ ನೋವಾ ನಿನ್ ಮುಂಜಾನೆ ಏನ್ ನಾಷ್ಟ ಮಾಡಿದ್ದೆಪ್ಪ ಅವಲಕ್ಕಿ ತಿಂದೆ ಡಾಕ್ಟ್ರೇ ಮಧ್ಯಾಹ್ನ ಊಟ ಅನ್ನ ಸಾಂಬಾರು ತಿಂದೆ ಡಾಕ್ಟ್ರೇ ಸಂಜೆ ಮುಂದೆ ಏನಾದ್ರು ತಿಂದಿದ್ಯಾ ನೋಡ್ರೆ ತುಂಬಾ ಮೆಚ್ಚಿ ಕಳ್ಸಿದ್ರು ಬೀದಿ ಬದಿ ಆಹಾರಗಳನ್ನ ತಿನ್ಬಾರ್ದು ಯಾಕಂದ್ರೆ ಅದ್ರಲ್ಲಿ ನಾವು ಇರ್ತಕ್ಕಂಥ ಧೂಳು ಕ್ರಿಮಿ ಕೀಟಗಳೆಲ್ಲ ಬಿದ್ದಿರ್ತವೆ ಮತ್ತವ್ರು ಮಾಡುವಾಗ ಶುಚಿಯಿಂದ ಮಾಡಿರೋದಿಲ್ಲ ಅರ್ಥ ಆಯ್ತಾ ತಗೋ ಇವು ಗುಳಿಗೆಗಳು ಮೆಡಿಕಲ್ ಶಾಪ್ ಅಲ್ಲಿ ಸಿಗ್ತವೆ ಹೋಗಿ ತಗೋ ಬೇಗ ಆರಾಮಾಗುತ್ತೆ ಡಾಕ್ಟ್ರೇ ಕಾಲು ಡಾಕ್ಟ್ರೇ ಎತ್ತು ಕುಂದ ಕುಂತದಪ್ಪ ಡಾಕ್ಟ್ರೇ ಕಾಲು ನೋವಾ ನಿಂಗೆ? ಕಾಲು ಡಾಕ್ಟ್ರೇ ಇವು ಕಾಲು ನೋವಲ್ಲ? ನಿನ್ನ ಕಾಲಿನಲ್ಲಿರ್ತಕ್ಕಂಥ ನರಗಳು ದುರ್ಬಲವಾಗಿವೆ ನಿನ್ನ ಕಾಲಿನಲ್ಲಿ ರಕ್ತದ ಸಂಚಲನ ಸರಿಯಾಗಿ ಆಗ್ತಾ ಇಲ್ಲ ಮತ್ತು ಇಲ್ಲಿ ನೀರು ತುಂಬಿಕೊಳ್ಳುವಂತ ಸಾಧ್ಯತೆ ಇದೆ ಅದಕ್ಕೆ ಅಲ್ಲಿ ನೋವಾಗುತ್ತೆ ಅರ್ಥ ಆಯ್ತಾ ನೀನು ಸರಿಯಾದ ಊಟವನ್ನ ಸೇವನೆ ಮಾಡಬೇಕು ಅರ್ಥ ಆಯ್ತಾ ನರ್ಸ್ ಇಂಜೆಕ್ಷನ್ ಇಂಜೆಕ್ಷನ್ ಬೇಡ ಡಾಕ್ಟ್ರೇ ಇಂಜೆಕ್ಷನ್ ಬೇಡ ಇಂಜೆಕ್ಷನ್ ಹೆಂಗಿತ್ತು ಹಾ ಸಾವಕಾಶ ಸಾವಕಾಶ ಹಾ ಬೇಗ ವಾಸಿ ಆಗುತ್ತೆ ನಾಳೆ ಬಾ ಆಪರೇಷನ್ ಇದೆ ಡಾಕ್ಟರ್ ಬಂದು ನೆನ್ನೆ ಡಾಕ್ಟ್ರೇ ಡಾಕ್ಟ್ರೇ ಗಂಟೆ ನೋವು ಡಾಕ್ಟ್ರೇ ಏನಾಯ್ತು ನಿಂಗೆ ಗಂಟೆ ನೋವು ಡಾಕ್ಟ್ರೇ ನಿನ್ನ ದೇಹದಲ್ಲಿ ಅಯೋಡಿನ್ ಉಪ್ಪಿನ ಕೊರತೆ ಇದೆ ಆದ್ದರಿಂದ ನಿನಗೆ ಗಡಗಡ ರೋಗ ಬಂದಿದೆ ನೀನು ಸರಿಯಾದ ಹಣ್ಣು ತರಕಾರಿಗಳನ್ನ ಸೇವನೆ ಮಾಡಬೇಕು ಅರ್ಥ ಆಯ್ತಾ ಬರೀ 5 ರೂಪಾಯಿ ಉಪ್ಪನ್ನ ತಿಂತಾನಿದ್ದ ಬೀದಿ ಬದಿ ಆಹಾರವನ್ನು ಜಾಸ್ತಿ ತಿನ್ನುತ್ತಾನೆ ಹಾಗಾಗಿ ತನ್ನ ಗಂಟಲನ್ನು ಉಪ್ಪಿಸುತ್ತಾ ಹೋಗ್ತೇನೆ ನರ್ಸ್ ಇಂಜೆಕ್ಷನ್ ಡಾಕ್ಟ್ರೇ ಇಂಜೆಕ್ಷನ್ ಬ್ಯಾಡ್ರಿ ಡಾಕ್ಟ್ರೇ ಇಂಜೆಕ್ಷನ್ ಬ್ಯಾಡ್ರಿ ಡಾಕ್ಟ್ರೇ ಡಾಕ್ಟ್ರೇ ಇಂಜೆಕ್ಷನ್ ಬ್ಯಾಡ್ರಿ ಡಾಕ್ಟ್ರೇ ಇಂಜೆಕ್ಷನ್ ಬ್ಯಾಡ್ರಿ ಡಾಕ್ಟ್ರೇ ಇಂಜೆಕ್ಷನ್ ಬ್ಯಾಡ್ರಿ ಗುಳಿಗೆಗಳನ್ನ ತಗೋ ಮತ್ತು ಉಪ್ಪನ್ನ ಚಲೋವಾಗಿರೋ ಉಪ್ಪನ್ನ ತಿನ್ನು ಅರ್ಥ ಆಯ್ತಾ ಡಾಕ್ಟ್ರೇ ಹೋಗು.
ಆಹಾರದಲ್ಲಿ ಪೋಷಕಾಂಶಯುಕ್ತ ಆಹಾರವನ್ನ ಸೇವನೆ ಮಾಡಬೇಕು. ಅಂದರೆ ಕಾರ್ಬೋಹೈಡ್ರೇಟ್, ಕ್ಯಾಲ್ಸಿಯಂ, ಪ್ರೋಟೀನ್, ವಿಟಮಿನ್, ಕಬ್ಬಿಣಾಂಶಗಳನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು. ಸೇವನೆ ಮಾಡಬೇಕು. ಕೈ ತೊಳೆದು ಮೊದಲನೆಯದಾಗಿ ಸೋಪನ್ನ ಹಚ್ಚಿ ಅಂಗೈಯಿಂದ ಅಂಗೈಗೆ ಉಜ್ಜಬೇಕು. ಎರಡನೆಯದಾಗಿ ಬೆರಳಿನ ಸಂಧಿಗಳಲ್ಲಿ ತಿಕ್ಕಬೇಕು. ಮೂರನೆಯದಾಗಿ ಒಂದೊಂದೇ ಬೆರಳುಗಳನ್ನ ಉಜ್ಜಬೇಕು. ನಾಲ್ಕನೆಯದಾಗಿ ಶುದ್ಧವಾದ ನೀರಿನಿಂದ ಕೈ ತೊಳೆದು ಒಣಗಿದ ವಸ್ತ್ರದಿಂದ ಹಸ್ತ ಮತ್ತು ಮೇಲ್ಭಾಗವನ್ನ ಒರೆಸಿಕೊಳ್ಳಬೇಕು. ಹಾಲು, ಹಣ್ಣು, ಸೊಪ್ಪು, ತರಕಾರಿ, ಮೀನು, ಮಾಂಸ, ಮೊಟ್ಟೆ ತಿನ್ನಬೇಕು. ನಾವು ಆರೋಗ್ಯರಾಗಬೇಕು. ನೀವು ಆರೋಗ್ಯರಾಗಬೇಕು. ಅಣ್ಣ ಆರೋಗ್ಯರಾಗಬೇಕು. ಮನೋಜ್ ದೇವರಾಜ್ ವಿಶ್ವನಾಥ್ ಮನೋಜ್